ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಪ್ರೀತಿಯ ವಂದನೆಗಳು. ಇಂದಿನ ವಾಕ್ಯದ ಧ್ಯಾನದ ಸಮಯಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನ ಬಯಸ್ತೇನೆ. ನಾವು ಅನೇಕ ಬಾರಿ ಅಂದುಕೊಳ್ತೇವೆ, ನಾವು ದೇವರಿಗೆ ಹತ್ತಿರವಾಗಿದ್ದೇವೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಆದ್ದರಿಂದ ನನ್ನ ಜೀವನದಲ್ಲಿ ಯಾವುದೇ ತೊಂದರೆಗಳು ಬರೋದಿಲ್ಲ ಎಂಬುದಾಗಿ. ಆದರೆ ಜೀವನವು ಹೂವಿನ ಹಾಸಿಗೆ ಅಲ್ಲ. ಹಗಲು ಮುಗಿದ ಮೇಲೆ ರಾತ್ರಿ ಬರುವಂತೆಯೇ ಸಂತೋಷದ ನಂತರ ಕಷ್ಟಗಳು ಬರುವುದು ಸಹಜ. ಕೆಲವೊಮ್ಮೆ ಆಕಾಶವು ತಿಳಿಯಾಗಿರ್ತದೆ, ಆದರೆ ಕ್ಷಣಾರ್ಥದಲ್ಲಿ ಕಾರ್ಮೋಡ ಕವಿದು ಜೋರಾದ ಮಳೆ ಬರ್ತದೆ ಅಲ್ವೇ? ಹಾಗೆಯೇ ನಮ್ಮ ಜೀವನದಲ್ಲಿ ಕೂಡ ಆರೋಗ್ಯವಾಗಿದ್ದವರು ಇದ್ದಕ್ಕಿದ್ದಂತೆ ಕಾಯಿಲೆ ಬೀಳಬಹುದು, ಚೆನ್ನಾಗಿ ನಡೆಯುತ್ತಿದ್ದ ಕೆಲಸದಲ್ಲಿ ತೊಂದರೆ ಬರಬಹುದು. ಇಂತಹ ಸಮಯದಲ್ಲಿ ನಾನು ನೀನು ಏನು ಮಾಡಬೇಕು? ನಮ್ಮ ಮನಸ್ಸು ಕುಗ್ಗಿ ಹೋಗಬಾರದು ಎಂದರೆ ಎಲ್ಲಿ ಶಕ್ತಿ ತಂದುಕೊಳ್ಳಬೇಕು? ಇವತ್ತಿನ ಧ್ಯಾನ ಅದು ಸತ್ಯವೇದದಿಂದ ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 37ನೇ ವಚನ ಹಾಗೂ 38ನೇ ವಚನಗಳನ್ನು ನಾವು ಗಮನಿಸೋಣ. ಬಿರುಗಾಳಿಯ ನಡುವೆ ದೈವಿಕ ಶಾಂತಿ. ಆಗ ದೊಡ್ಡ ಬಿರುಗಾಳಿ ಎದ್ದಿತು, ತೆರೆಗಳು ದೋಣಿಯೊಳಗೆ ಬಡಿದು ಬಿದ್ದದರಿಂದ ದೋಣಿಯು ಆಗಲೇ ತುಂಬಿ ಹೋಯಿತು. ಆದರೆ ಆತನು ದೋಣಿಯ ಹಿಂಭಾಗದಲ್ಲಿ ತಲೆದಿಂಬನ್ನಿಟ್ಟುಕೊಂಡು ನಿದ್ದೆ ಮಾಡುತ್ತಿದ್ದನು. ಇಲ್ಲಿ ಒಂದು ವಿಚಿತ್ರವಾದಂಥ ಒಂದು ದೃಶ್ಯ ಇದೆ. ಹೊರಗೆ ಭಯಂಕರವಾದಂಥ ಒಂದು ಬಿರುಗಾಳಿ, ಶಿಷ್ಯರು ಸಾವಿನ ಭಯದಲ್ಲಿದ್ದಾರೆ. ಆದರೆ ಲೋಕ ರಕ್ಷಕನಾದಂಥ ಯೇಸು ಸ್ವಾಮಿ ನೆಮ್ಮದಿಯಿಂದ ನಿದ್ದೆ ಮಾಡುತ್ತಿದ್ದಾನೆ. ಇದನ್ನ ಅರ್ಥ ಮಾಡಿಕೊಳ್ಳಲು ಒಂದು ಸಣ್ಣ ಉದಾಹರಣೆಯನ್ನ ನಾನು ಕೊಡ್ತೇನೆ. ಒಮ್ಮೆ ವಿಮಾನವೊಂದು ಆಕಾಶದಲ್ಲಿ ಹಾರಾಡುತ್ತಿರುವಾಗ ಇದ್ದಕ್ಕಿದ್ದಂತೆ ಹವಾಮಾನ ಕೆಟ್ಟು ಹೋಗ್ತದೆ. ವಿಮಾನ ಜೋರಾಗಿ ಅಲುಗಾಡಲು ಪ್ರಾರಂಭಿಸುತ್ತದೆ. ಪ್ರಯಾಣಿಕರೆಲ್ಲರೂ ಭಯದಿಂದ ಚೀರಾಡಲು ಶುರು ಮಾಡ್ತಾರೆ. ಆದರೆ ಆ ವಿಮಾನದ ಒಂದು ಸೀಟಿನಲ್ಲಿ ಒಬ್ಬ ಚಿಕ್ಕ ಬಾಲಕ ಯಾವ ಭಯವೂ ಇಲ್ಲದೆ ಆಟ ಆಡ್ತಾ ಇರ್ತಾನೆ. ಒಬ್ರು ಬಂದು ಆ ಹುಡುಗನನ್ನ ಕೇಳ್ತಾರೆ, ಮಗು, ನಿನಗೆ ಭಯ ಆಗ್ತಿಲ್ವೇ? ನಾವೆಲ್ಲ ಸಾಯಬಹುದು. ಆಗ ಆ ಹುಡುಗ ನಗ್ತಾ ಹೇಳ್ತಾನೆ, ನನಗೆ ಭಯ ಇಲ್ಲ, ಯಾಕೆಂದ್ರೆ ಈ ವಿಮಾನವನ್ನ ಚಲಾಯಿಸ್ತಿರುವಂತಹ ಪೈಲಟ್ ಬೇರೆ ಯಾರೂ ಅಲ್ಲ, ಅವರು ನನ್ನ ತಂದೆ. ನನ್ನ ತಂದೆ ನನ್ನನ್ನ ಸುರಕ್ಷಿತವಾಗಿ ಮನೆಗೆ ತಲುಪಿಸ್ತಾರೆ ಎಂಬ ನಂಬಿಕೆ ನನಗಿದೆ. ಪ್ರಿಯರೇ, ಆ ಹುಡುಗನಿಗೆ ತನ್ನ ತಂದೆಯ ಮೇಲೆ ಇದ್ದ ನಂಬಿಕೆ ನಮಗೆ ನಮ್ಮ ಪರಲೋಕದ ತಂದೆಯ ಮೇಲೆ ನಂಬಿಕೆ ಇದೆಯಾ? ಈ ವಾಕ್ಯದ ಭಾಗದಿಂದ ನಾವು ಕಲಿತುಕೊಳ್ಳುವಂತಹ 3 ಅಂಶಗಳು ಅದು ಯಾವ್ದ್ಯಾವುದು ಅಂತ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ, ಅನುಭವವಿದ್ದರೂ ಕೃಪೆ ಬೇಕು. ಆ ದೋಣಿಯಲ್ಲಿದ್ದ ಶಿಷ್ಯರು ಮೀನುಗಾರರು. ಸಮುದ್ರದ ಬಗ್ಗೆ ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಆದರೂ ಆ ಬಿರುಗಾಳಿಯನ್ನ ಎದುರಿಸಲು ಅವರ ಅನುಭವ ಸಾಲಿಲ್ಲ. ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ. ಎಷ್ಟೇ ಹಣ ಇದ್ರೂ, ಬುದ್ಧಿವಂತಿಕೆ ಇದ್ರೂ, ಇನ್ಫ್ಲೂಯೆನ್ಸಸ್ ಎಲ್ಲ ಇದ್ರೂ ಕೂಡ ಕೆಲವೊಂದು ಸಮಸ್ಯೆಗಳನ್ನು ನಾವು ಬಗೆಹರಿಸಲು ಸಾಧ್ಯವೇ ಇಲ್ಲ. ಆಗ ನಮಗೆ ದೇವರ ಕೃಪೆ ಮಾತ್ರ ನಮಗೆ ಬೇಕು. ಅನುಭವ ಇದ್ದರೂ ಕೃಪೆ ಮಾತ್ರ ನಮಗೆ ಬೇಕು. ಎರಡನೇದಾಗಿ, ದೇವರು ನಮ್ಮೊಂದಿಗಿದ್ದರೆ ಭಯವೇಕೆ? ಯೇಸು ಸ್ವಾಮಿ ನಿದ್ರೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ನಮ್ಮ ಬಗ್ಗೆ ಅಥವಾ ಆ ಒಂದು ದೋಣಿಯಲ್ಲಿದ್ದಂಥ ಶಿಷ್ಯರ ಬಗ್ಗೆ ಕಾಳಜಿ ಇಲ್ಲ ಅಂತ ಅಲ್ಲ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಯೇಸು ಸ್ವಾಮಿಗೆ ಪರಿಸ್ಥಿತಿಯ ಮೇಲೂ ನಿಯಂತ್ರಣ ಆತನು ಹೊಂದಿದ್ದಾನೆ. ನಿನ್ನ ದೋಣಿಯಲ್ಲಿ ಕೂಡ ಆತ ಇದ್ದಾನೆ. ಜೀವನವೆಂಬ ದೋಣಿಯಲ್ಲಿ ಆತನೇ ಇದ್ದಾನೆ. ನಮ್ಮ ಕುಟುಂಬಗಳಲ್ಲಿ ಆತನಿದ್ದಾನೆ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಆತನಿದ್ದಾನೆ. ನಾವು ಹೋಗುವಾಗ್ಲೂ, ಬರುವಾಗ್ಲೂ, ಮಲಗಿದ್ದಾಗ್ಲೂ, ಕೂತಿದ್ದಾಗ್ಲೂ, ಎಲ್ಲಾ ಸಮಯದಲ್ಲಿಯೂ ಆತನು ನಮ್ಮೊಟ್ಟಿಗಿದ್ದಾನೆ. ಹಾಗಿದ್ರೆ ದೇವರು ನಮ್ಮೊಟ್ಟಿಗೆ ಇದ್ದಾನೆ ಅನ್ನುವಂತಹ ನಂಬಿಕೆ ನಮಗಿರೋದಾದ್ರೆ ಭಯ ಇರೋದಿಲ್ಲ. ಆದರೆ ನಂಬಿಕೆ ಇಲ್ಲದ ಸಮಯದಲ್ಲಿ ನಮಗೆ ಭಯ ಬರ್ತದೆ. ಹಾಗಿದ್ರೆ ದೇವರು ನಮ್ಮೊಂದಿಗಿದ್ದಾನೆ, ಭಯ ಯಾಕೆ? ಮೂರನೇದಾಗಿ, ಬಿರುಗಾಳಿಯು ಆತನ ಮಾತನ್ನ ಕೇಳುತ್ತದೆ. ಏಸು ಎದ್ದು ಸುಮ್ಮನಿರು, ಶಾಂತವಾಗು ಅಂದ ಕೂಡಲೇ ಸಮುದ್ರ ಶಾಂತ ಆಯಿತು. ಇಂದು ನಿನ್ನ ಮನಸ್ಸಿನಲ್ಲಿರುವಂಥ ಆತಂಕ, ಸಾಲದ ಸಮಸ್ಯೆಗಳಾಗಿರ್ಬೋದು, ಕಾಯಿಲೆಯ ಒಂದು ಸಮಸ್ಯೆ ಆಗಿರ್ಬೋದು, ಹೋರಾಟಗಳು ಆಗಿರ್ಬೋದು, ಏನೇ ಆಗಿದ್ರೂ ಕೂಡ ಯೇಸು ಸ್ವಾಮಿ ಶಾಂತವಾಗು ಅಂತ ಹೇಳ್ತಾ ಇದ್ದಾನೆ. ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಈ ಸಮಯದಲ್ಲಿ ಈ ವಾಕ್ಯವನ್ನ ಕೇಳಿಸಿಕೊಳ್ತಾ ಇರುವಂತ ಎಲ್ಲ ಪ್ರಿಯರಿಗೆ, ನೀವು ಯಾವ ಪರಿಸ್ಥಿತಿಯಲ್ಲಿದ್ದೀರಿ? ದೇವರು ನನ್ನನ್ನು ಮರೆತು ಬಿಟ್ಟಿದ್ದಾನೆ ಅನ್ನುವಂತಹ ಒಂದು
ಕಣ್ಣೀರಿನ ಒಂದು ಪರಿಸ್ಥಿತಿಯಲ್ಲಿದ್ದೀರಾ? ಈ ಸಮಯದಲ್ಲಿ ವಿಮಾನದಲ್ಲಿದ್ದ ಆ ಬಾಲಕನಂತೆ ವಿಶ್ವಾಸ ನಮ್ಮದಾಗಬೇಕು. ನಮ್ಮ ಜೀವನದ ಚುಕ್ಕಾಣಿ ದೇವರ ಕೈಯಲ್ಲಿದೆ, ಕ್ರಿಸ್ತನ ಕೈಯಲ್ಲಿದೆ. ಆತನು ನಿಮ್ಮನ್ನ ಎಂದಿಗೂ ಕೈ ಬಿಡುವುದಿಲ್ಲ. ಆತನ ಶಾಂತಿ ನಮ್ಮ ಹೃದಯವನ್ನ ತುಂಬಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920-260-6453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.